ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಶಾಂತಿ ಎಲ್ಲರಿಗೂ ಊಟ ಮಾಡಿಸ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಸೂರ್ಯ ಅಪ್ಪ ಬೆಳೆದಿಂಗಳಲ್ಲಿ ಊಟ ತಿಂತಿರೋದು ಅದು ಅಮ್ಮ ಕೈಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಬಾಲ್ಯ ಎಲ್ಲನೂ ಬಾಲಲ್ಲಿ ಆಡಿಸ್ಕೊಂಡು ಬಂದಂಗಿದೆ, ನನಗೊಂದು ಕತೆ ಹೇಳಪ್ಪ ಅಂತ ಹೇಳಿದಾಗ ಸರಿ ಆಯಿತು ಅಂಥೇಳಿ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದೂರಲ್ಲಿ ಒಂದು ರಾಜ ಇದ್ದಂತೆ. ಆದರೆ ರಾಣಿಗೆ ಅವ್ರ ಮಗನ ಕಡ್ರೆ ಆಗ್ತಾ ಇರಲಿಲ್ಲಂತೆ, ತುಂಬ ದ್ವೇಷ ಮಾಡ್ತಾ ಇದ್ಲಂತೆ. ಆದರೆ ಆ ರಾಣಿ ಮಗು ಯಾವಾಗಲೂ ರಾಣಿಯ ಪ್ರೀತಿ ಬಯಸ್ಬೋದಂತೆ, ಆದರೆ ಸಿಗ್ತಾನೆ ಇರಲಿಲ್ಲಂತೆ. ಆದರೆ ಒಂದು ದಿನ ತುಂಬ ದೇವ್ರ ಹತ್ರ ಕೂತ್ಕೊಂಡು ಬೇಡ್ತಾ ಇದ್ದರೆ ದೇವರು ವರ ಕೊಟ್ಟನಂತೆ ಆ ಮಗುಗೆ. ಅದಾದ್ಮೇಲಿಂದ ತಾಯಿ ಪ್ರೀತಿ ವಿಪರೀತವಾಗಿ ಆ ಮಗುಗೆ ಸಿಕ್ತಂತೆ ಅಂತೇಳಿ ಕತೆ ಹೇಳ್ತಾ ಇರ್ತಾರೆ. ಈ ಕಡೆ ಸೂರ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಯಾಕಪ್ಪ ಏನಾಯಿತು, ನಾನಿನ್ನು ಯಾವತ್ತು ಈ ಥರ ದೂರ ಮಾಡಿದ್ದೀನ ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ ಮೀನವರೆಲ್ಲ ಇಲ್ಲ ಅತ್ತೆ, ನೀವು ಯಾವತ್ತೂ ಅವ್ರನ್ನ ದೂರನೇ ಮಾಡಿಲ್ಲ. ಶ್ರುತಿ ಅದೇ ಟೈಮ್ಗೆ ಬಂದು ಅತ್ತೆ ಸೂರ್ಯ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ನೀವಂದರೆ ತುಂಬ ಇಷ್ಟ, ದೇವತೆಗಿಂತ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನು ಅಂತ ಹೇಳ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ಅಮ್ಮ ನಿನ್ನ ಮಡ್ಲಲ್ಲಿ ಮಲ್ಕೊಬೇಕು ಅಂತ ಇದೆ ಅಮ್ಮ ನನಗೆ ಅಂದಾಗ, ಅದರಲ್ಲೇನು ಯಾಕೋ ಅದನ್ನು ಕೇಳ್ತೀಯಾ, ನೀನೇ ಬಂದು ನಾನು ತೊಡೆ ಮೇಲೆ ಮಲ್ಕೊತಾ ಇರಬೇಕಷ್ಟೇ, ಅದನ್ನೆಲ್ಲ ಪರ್ಮಿಷನ್ ಕೇಳಬಾರ್ದು. ಇನ್ನೊಂದು 2 ತೂತು ಊಟ ಇದೆ, ನನ್ನ ಕೈಯಾರೆ ತಿಂದ್ಬಿಡು, ಕೈಯೆಲ್ಲ ತೊಳ್ಕೊಂಬಂದು ಅದಾದಮೇಲೆ ನಿನ್ಗೆ ಊಟ ಮಾಡಿಸ್ತೀನಿ ಅಂತ ಹೇಳಿ ಆ ಕಡೆ ಶಾಂತಿ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ಶ್ರುತಿ ಮೀನಾ ಅವರೆಲ್ಲ ಇಲ್ಲಿರೋ ಪಾತ್ರೆಗಳನ್ನ ಎತ್ಕೊಂಡು ಕಿಚನ್ಗೆ ಇಡೋಕ್ಕೆ ಹೋಗ್ತಾರೆ. ಎಲ್ಲರೂ ಹೋಗಿದ್ದಾದ್ಮೇಲೆ ಬರೀ ಸೂರ್ಯ ಮತ್ತು ರಂಗನಾಥ್ ಇಬ್ಬರೇ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇದೇನಪ್ಪ ಇದು ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ, ಯಾವ ಪ್ರೀತಿ ಸಿಗ್ತಾ ಇಲ್ಲ, ಯಾವ ಪ್ರೀತಿಯಿಂದ ನಾನು ದುರದೃಷ್ಟವಂತನೋ ಅನ್ಕೊತಾ ಇದ್ನೋ ಅದೇ ಪ್ರೀತಿ ನನಗೆ ಸಿಗ್ತಾ ಇದೆ. ನಾನು ಖಂಡಿತವಾಗ್ಲೂ ಇದೆಲ್ಲ ನಂಬೋಕೆ ಆಗ್ತಾ ಇಲ್ಲ. ಇದು ನಿನ್ನ ಆಶೀರ್ವಾದ ಅಪ್ಪ, ನಿನ್ನಿಂದಾನೇ ಇದೆಲ್ಲ ನನಗೆ ಸಿಕ್ಕಿರೋದು. ನೀನಿಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲ, 7 ಜನ್ಮಕ್ಕೂ ನೀನೇ ನನ್ನ ತಂದೆಯಾಗಿ ಹುಟ್ಟಬೇಕು. ಯಾರು ಬಯಸಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ತಾಯಿ ಮಗ ಒಂದಾಗಬೇಕಂತ ನಿನ್ನೆಷ್ಟೋ ದೇವರಿಗೆ ಬೇಡಿದ್ಯಾ, ಅದು ಇವತ್ತು ನನಗೆ ವರವಾಗಿ ಸಿಕ್ಕಿದೆ ಅಷ್ಟೇ. ಇದೆಲ್ಲದಕ್ಕೂ ನೀನೇ ಕಾರಣಪ್ಪ, ನಿನ್ನ ಪ್ರೀತಿನ ನನಗೆ ಸಾಕಾಗಿದೆ, ಇವಾಗ ನಾನು ಸತ್ರು ಪರವಾಗಿಲ್ಲ ಅಂಥೇಳಿ ಸೂರ್ಯ ಅವನು ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಶಾಂತಿ ಒಂದು ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿ ಈ ಕಡೆ ಮನೆಯವರೆಲ್ಲ ಎಮೋಷ್ನಲ್ ಆಗ್ತಾ ಇರ್ತಾರೆ. ಆದರೆ ಒಂದು ಕಡೆ ಮನೋಜ ಅಮ್ಮ ಪ್ರೀತಿ ಸಿಗಲಿಲ್ಲ ಅಂಥೇಳಿ ಅಮ್ಮನ ಸೀರೆ ಹಿಡ್ಕೊಂಡು ತುಂಬಾ ಅಳ್ತಾ ಇರ್ತಾನೆ. ಅದನ್ನು ರೋಹಿಣಿ ನೋಡ್ಕೊಂಡು ಸೈಲೆಂಟಾಗಿ ನಿಂತಿರ್ತಾಳೆ. ರೋಹಿಣಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗೋದೇ ಇಲ್ಲ. ಈ ಕಡೆ ಕೂತ್ಕೊಂಡು ಅಲ್ಲ, ನನಗೆ ಎತ್ತ ಅಮ್ಮನೇ ದೂರ ಮಾಡಿಬಿಟ್ಲಲ್ಲ, ಅಮ್ಮನೇ ನನಗೆ ಶಕ್ತಿ, ಅಮ್ಮನೇ ನನಗೆ ಧೈರ್ಯ ಇದ್ದಿದ್ದು, ಅಮ್ಮನೇ ನನ್ನನ್ನು ದೂರ ಮಾಡಿಬಿಟ್ಲಲ್ಲ, ಏನಾಗಿದೆ ಅಮ್ಮಗಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂಥೇಳಿ ಈ ಕಡೆ ಮನೋಜ್ ಅಂತಾರೆ. ಅದಕ್ಕೆ ರೋಹಿಣಿ ಸರಿ ಮನೋಜ್, ಬೇಜಾರು ಮಾಡ್ಕೋಬೇಡಿ ಮನೋಜ್, ನನ್ನ ಮಾತು ಕೇಳಿ, ಜೀವನ ಪೂರ್ತಿ ಹೀಗೆ ಇರಲ್ವಲ್ಲ, ಅತ್ತೆಗೆ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ರೋಹಿಣಿ ಅಂತ ಇರ್ತಾಳೆ. ಎಲ್ಲರಿಗೂ ಒಂದೇ ಅಮ್ಮ ಇರೋದು ಅಂತೇಳಿ ರೋಹಿಣಿ ಅಂತ ಇರ್ತಾಳೆ. ನಾನೇನು 10 ಅಮ್ಮ ಇದ್ದಾರೆ ಅಂತಂದರೆ ಎಲ್ಲರೂ ಒಂದೇ ಅಮ್ಮನೇ ಇರೋದು, ನನ್ನ ಯಾಕೆ ಈ ಥರ ರೇಗಿಸ್ತಾ ಇದೆಯಾ, ಸುಮ್ಮನಿರು ಅಂತೇಳಿ ಮನೋಜ ಅಂತಾನೆ. ಆದರೂ ಈ ಕಡೆ ರೋಹಿಣಿ ಒಳಗಡೆನೆ ಮನೋಜ್ ಅತ್ತೆಗೆ ತಲೆ ಮೇಲೆ ಏಟು ಬಿದ್ದಿರೋದಕ್ಕೆ ಆ ಥರ ಆಡ್ತಾ ಇದ್ದಾರೆ, ಒಂದು ಸ್ವಲ್ಪ ದಿನ ಹೋಗಲಿ, ಅದಾದಮೇಲೆ ಸರಿ ಹೋಗುತ್ತೆ ಅಂತ ಹೇಳಿ ಅಂತಾಳೆ. ಮನಸ್ಸು ಒಳಗಡೆನೆ ಅತ್ತೆ ಈ ಥರ ಇರೋದಕ್ಕೂ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ನಾನು ಇವಾಗ ಮನೋಜ್ ಹೆಂಡ್ತಿ ಅಂತ ಅಷ್ಟೇ ಗೊತ್ತಿರೋದು, ನಾನು ಮಾಡಿರೋ ಕೆಟ್ಟ ಕೆಲಸಗಳೆಲ್ಲ ಗೊತ್ತಿಲ್ಲ, ಅದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ, ಹಿಂಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಈ ಬೈಗುಳ ಎಲ್ಲನೂ ನಾನು ತಪ್ಪುತ್ತೆ ನನಗೆ, ಹಿಂಗೆ ಇರಲಿ ಅತ್ತೆ, ಎಷ್ಟು ದಿನ ಇರ್ತಾರೋ ಅಂತೇಳಿ ರೋಹಿಣಿ ಅಂತ ಒಳಗಡೆ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಮನೋಜ್ಗೆ ರೋಹಿಣಿ ಸಾಂತ್ವನ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿ ಮನೋಜ್, ಏನೂ ಆಗೋದಿಲ್ಲ ಅಂತಾರೆ. ಅದಕ್ಕೆ ನೋಡ್ದ ನನ್ನ ಟೊಮೊಟೊ ತೊಬಾಕೋಗೆ ಹೋಲಿಕೆ ಮಾಡಿಬಿಟ್ಟಲ್ಲ, ನನಗೆ ತುಂಬ ನೋವಾಗ್ತಿದೆ ರೋಹಿಣಿ ಅಂತ ಹೇಳಿ ಅಂತಾಳೆ ಮನೋಜು. ಅದಕ್ಕೆ ರೋಹಿಣಿ ಸರಿ ಮನೋಜ್ ಆಯಿತು, ಬೇಜಾರು ಮಾಡ್ಕೋಬೇಡಿ, ಇದೇನು ತುಂಬ ದಿನ ಏನು ಇರೋದಿಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇ ಅಲ್ವಾ, ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ, ನಾನಿದ್ದೀನಿ ನಿಮಗೆ ಅಂಥೇಳಿ ಧೈರ್ಯ ತುಂಬ್ತಾಳೆ. ಅದಾದಮೇಲೆ ಬೆಳಗ್ಗೆ ರಂಗನಾಥ್ ಎದ್ದು ಶಾಂತಿನ ಹುಡುಕ್ತಾ ಇರ್ತಾರೆ. ಈ ಕಡೆ ಮೀನಾ ಎಲ್ಲಮ್ಮ ನಿಮ್ಮ ಅತ್ತೆ ಅಂದಾಗ, ಗೊತ್ತಿಲ್ಲ ಮಾವ, ಬಾತ್ರೂಮಲ್ಲಿ ಇರ್ಬೋದು ನೋಡಿದ್ರ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ, ನಾನು ಬಾತ್ರೂಮಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಬಂದಲ್ವ, ಅಲ್ಲಿ ಎಲ್ಲೂ ಇಲ್ಲ ಅಂಥೇಳಿ ಅಂತಾರೆ. ಈ ಕಡೆ ಮೀನಾಗೂ ತುಂಬ ಭಯ ಆಗೋಗುತ್ತೆ. ರೀ ಅಂಥೇಳಿ ಸೂರ್ಯನ ಜೋರಾಗಿ ಕರೀತಾಳೆ. ಅದಾದಮೇಲೆ ಈ ಕಡೆ ಸೂರ್ಯ ಬರ್ತಾನೆ. ಅತ್ತೆ ಎಲ್ಲೂ ಕಾಣ್ತಾ ಇಲ್ವಂತೆ ಅಂದ ತಕ್ಷಣ ಸೂರ್ಯಗೆ ತುಂಬ ಭಯ ಬಂದುಬಿಡುತ್ತೆ. ಏನೋ ಸಕ್ಕರೆ ಕಾಣಿಸ್ತಾ ಇಲ್ವಾ ಅಮ್ಮ ಅಂತೇಳಿ ಮನೆಯೆಲ್ಲ ಹುಡ್ಕಾಡ್ತಾನೆ. ಆದರೆ ಶಾಂತಿ ಸಿಗೋದೇ ಇಲ್ಲ. ಸರಿ ಅಂಥೇಳಿ ಮನೆಯವರೆಲ್ಲ ಆಚೆಗಡೆ ಓಡೋಡಿ ಬರ್ತಾರೆ. ಆಚೆಗಡೆ ರಂಗೋಲಿ ಹಾಕಿರುತ್ತೆ. ಇದೇನು ಮೀನಾ ರಂಗೋಲಿ ಹಾಕಿದ್ದು ಇಷ್ಟೊತ್ತಿಗೆ ಇದ್ದು ಅಂತಂದಾಗ, ಇಲ್ಲ ಮಾವ ನಾನು ಹಾಕಿಲ್ಲ, ನಾನು ಈಗಲೇ ಇದ್ದಿರೋದು ಅಂತಾರೆ. ಮತ್ತು ಇನ್ಯಾರು ಹಾಕಿರ್ಬೋದು ಅಂದಾಗ ಈ ಕಡೆ ಸೂರ್ಯ ಅಮ್ಮ ಹಾಕಿರ್ಬೋದು ಅಂಥೇಳಿ ಮತ್ತೆ ಓಡೋಡಿ ಮನೆ ಹಿಂದ್ಗಡೆ ಓಡೋಗ್ತಾನೆ. ಮನೆ ಹಿಂದ್ಗಡೆ ಓಡೋಗೋಷ್ಟರಲ್ಲಿ ಈ ಕಡೆ ಶಾಂತಿ ಇರ್ತಾಳೆ. ಅಪ್ಪ ಓಡ್
ಬನ್ನಿ ಇಲ್ಲಿ ನೋಡಿ ಬನ್ನಿ ಅಂತೇಳಿ ಕಿರ್ಚಾಡ್ತಾನೆ. ಮನೆಯವರೆಲ್ಲ ಹೋಗಿ ನೋಡಿದಾಗ ಶಾಂತಿ ತುಳಸಿ ಪೂಜೆ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿ ಶಾಕ್ ಆಗೋಗುತ್ತೆ. ಇದೇನು ಬೆಳಗ್ಗೆ ಎಲ್ಲರೂ ಬಂದು ಇಲ್ಲಿ ನಿಂತಿದ್ದೀರ ಅಂದಾಗ, ನೀನು ಕಾಣಿಸ್ಲಿಲ್ವಲ್ಲ ಅದಕ್ಕೆ ಬೈಕ್ ಎಲ್ಲರೂ ಓಡೋಡಿ ಬಂದ್ರಿ ಅಂತ ಹೇಳಿ ಅಂತಾರೆ. ಈ ಕಡೆ ರೋಹಿಣಿ, ಅತ್ತೆ ಏನತ್ತೆ ನೀವು ಇಷ್ಟೊತ್ತಿಗೆ ಎದ್ದು ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ, ಏನಾಗಿದೆ ಅತ್ತೆ ನಿಮಗೆ ಅಂದಾಗ, ನಾನು ಪೂಜೆ ಮಾಡಿದ್ರೆ ಇನ್ಯಾರು ಪೂಜೆ ಮಾಡಬೇಕು, ಹೆಣ್ಮಕ್ಳು ಸೂರ್ಯ ನೆತ್ತಿ ಬರೋವರೆಗೂ ನಿದ್ದೆ ಮಾಡ್ತಾರ, ಗೊತ್ತಾಗೋದಿಲ್ವ ನಿನಗೆ, ಬೆಳಗಿನ ಜಾವ ಇದ್ದು ಇದೆಲ್ಲ ಮಾಡಲೇಬೇಕು ಹೆಣ್ಮಕ್ಳು, ಇದೆಲ್ಲ ನಮ್ಮ ಸಂಪ್ರದಾಯ ಅಂತೇಳಿ ಅಂತಾರೆ. ಇದನ್ನ ನಿನ್ನ ಗಂಡ ಇಲ್ಲ ಹಾಗೆ ಇದ್ದಾನ ಅಂತೇಳಿ ಅಂದಾಗ, ಹ್ಞೂ ಅತ್ತೆ ಎದ್ದಿದ್ದಾರೆ ಅತ್ತೆ, ಇವಾಗ ಎಬ್ಬಿಸ್ತೀನತ್ತೆ ಅಂತಾಳೆ. ಅದಕ್ಕೆ ಇಷ್ಟೊತ್ತಾದ್ರೂ ಇನ್ನೂ ಮಲ್ಕೊಂಡಿದ್ದಾನೆ ಸೋಂಬೇರಿ, ಎಬ್ಬಿಸು ಫಸ್ಟು ಅಂಥೇಳಿ ಶಾಂತಿ ಬೈತಾಳೆ. ಸರಿ ನಡೀರಿ ನಿಮಗೆಲ್ಲ ಕಾಫಿ ಮಾಡಿಕೊಡ್ತೀನಿ ಬನ್ನಿ ಅಂತ ಹೇಳಿ, ಮೀನಾ ಬಾಮ್ಮ ನನಗೆ ಕಾಫಿ ಮಾಡೋಕ್ಕೆ ಸಹಾಯ ಮಾಡು ಅಂತೇಳಿ ಮೀನಾಗೆ ಹೇಳ್ತಾರೆ. ಅದಕ್ಕೆ ಮೀನಾ ಹ್ಞೂ ಸರಿ ಅತ್ತೆ ಆಯಿತು ಬರ್ತೀನಿ ಅತ್ತೆ ಅಂಥೇಳಿ ಮೀನಾನು ಸಹ ಶಾಂತಿಗಿಂದೆ ಹೋಗ್ತಾಳೆ. ಅವರೆಲ್ಲ ಹೋದ್ಮೇಲೆ ಈ ಕಡೆ ರಂಗನಾಥ್ ಮತ್ತು ಸೂರ್ಯ ಇಬ್ಬರು, ಇದೇನಪ್ಪ ಇದು ಸಕ್ಕರೆಯಲ್ಲಿ ಇಷ್ಟೊಂದು ಚೇಂಜಸ್ ಆಗ್ತಾಯಿದೆ, ಇಷ್ಟೊಂದು ಸ್ವೀಟ್ ಆಗಿಬಿಟ್ಟಿದ್ದಾರೆ, ಸಕ್ಕರೆಗಿಂತ ಸಕ್ಕರೆ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಈ ಸುಧಾರಣೆ ತುಂಬ ಒಳ್ಳೆಯದಪ್ಪ, ತುಂಬ ಏನು ನನ್ನ ಒಂದು ಪ್ರಾರ್ಥನೆ ಫಲಿಸಿದೆ, ದೇವರು ನಮಗೆ ಒಳ್ಳೆಯದೇ ಮಾಡ್ತಾನೆ, ಖಂಡಿತವಾಗ್ಲೂ ನಮ್ಗೆ ಒಳ್ಳೆಯದೇ ಆಗಿದೆ, ಈ ಪರಿವರ್ತನೆ ತುಂಬಾ ಚೆನ್ನಾಗಿದೆ ಅಂಥೇಳಿ ರಂಗನಾಥ್ ಅಂತಾನೆ. ಈ ಕಡೆ ಬಂದು ಹಾಲು ನೋಡೋ ಅಷ್ಟರಲ್ಲಿ ಹಾಲಿರೋದಿಲ್ಲ. ಅತ್ತೆ ಹಾಲು ಖಾಲಿ ಆಗಿಬಿಟ್ಟಿದೆಯಲ್ಲ ಅತ್ತೆ, ಏನತ್ತೆ ಮಾಡೋದು ಅಂಥೇಳಿ ಮೀನಾ ಅಂತಾಳೆ. ಅದಕ್ಕೆ ಶಾಂತಿ ಹಾಲು ಖಾಲಿ ಆಗಿಬಿಟ್ಟಿದೆಯಾ ಅಂಥೇಳಿ ಕೇಳ್ತಾಳೆ. ಸರಿ ಅಂಥೇಳಿ ಹೋಗಿ ಪಾತ್ರೆ ನೋಡಿದಾಗ ಕಾಫಿ ಎಲ್ಲ ಮಾಡಿಟ್ಟಿರ್ತಾರೆ. ಇದೇನತ್ತೆ ಕಾಫಿ ಮಾಡಿಬಿಟ್ಟಿದ್ದಾರೆ ಅಂದಾಗ, ಹೌದಮ್ಮ ನಾನೇ ಮಾಡಿದೆ ಅಂತೇಳಿ ಅಂತಾರೆ. ಅದಕ್ಕೆ ಮೀನಾ, ನೀವು ಯಾಕೆ ಅತ್ತೆ ಮಾಡೋಕ್ಕೆ ಹೋದ್ರೆ, ನಾನು ಮಾಡ್ತಾ ಇದ್ನಲ್ವಾ, ನೀವೇನಕ್ಕೆ ಶ್ರಮ ತೊಗೊತೀರ ಅಂದಾಗ, ಏನು ಗಂಡ ಮಕ್ಕಳಿಗೆ ಕಾಫಿ ಟೀ ಮಾಡಿಕೊಡೋದು ಅದೊಂದು ದೊಡ್ಡ ಕೆಲಸನಾ, ಅದು ನನ್ನ ಕರ್ತವ್ಯನಮ್ಮ, ನೀನು ಹೋಗು ಫ್ರೆಶ್ ಅಪ್ ಆಗಿ ನಿನಗೂ ಸಹ ಕಾಫಿ ಕೊಡ್ತೀನಿ ಅಂತೇಳಿ ಮೀನಾನ ಸ್ನಾನಕ್ಕೆ ಕಳಿಸ್ತಾಳೆ. ಈ ಕಡೆ ಕಾಫಿ ತೊಗೊಂಡು ಎಲ್ರಿಗೂ ಹಾಲಿಗೆ ಬರ್ತಾಳೆ. ಮೊದಲು ನಾನು ಮನೆ ದೇವ್ರಿಗೆ ಕೊಡಬೇಕು ಕಾಫಿ ಅಂತೇಳಿ ಮನೆ ದೇವರಿಗೆ ಕೊಡೋಕೆ ಹೋಗ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮನೋಜ ನನಗೆ ಕಾಫಿ ಅಂತೇಳಿ ಓಡೋಡಿ ಬರ್ತಾನೆ. ಅದಕ್ಕೆ ಬೈತಾರೆ, ಇದೇನಿದು ಕಾಫಿ ನಿನಗೆ ಕೊಡಬೇಕಾ, ನಾನು ಕೊಡೋದಿಲ್ಲ ನಾನು ಅಂತ ಹೇಳಿ ಬೈದಾಳೆ. ಸರಿ ಅಂತೇಳಿ ಈ ಕಡೆ ಕಾಫಿ ಕೊಡ್ತಾಳೆ ರಂಗನಾಥಿಗೆ ಕಾಫಿ ಕೊಟ್ಟು ಈ ಕಡೆ ರೋಹಿಣಿಗೆ ತಗೋ, ನಾನು ನನ್ನ ಗಂಡ ಆಶೀರ್ವಾದ ತೊಗೊಂಡಿಲ್ಲ ಅಂತೇಳಿ ಕಾಫಿ ಕಪ್ ಎಲ್ರಿಗೂ ಕೊಡು ಅಂತ ಹೇಳಿ ಆಶೀರ್ವಾದ ತಗೋತಾರೆ. ಈ ಕಡೆ ನನ್ನ ಮುದ್ದೈದೆ ಇರೋವರೆಗೂ ನಿಮ್ಮ ಆಶೀರ್ವಾದ ಇರಲೇಬೇಕು ರೀ, ನಾನು ಮರ್ತೋದೆ, ತುಳಸಿ ಪೂಜೆ ಮಾಡಿದಾದ್ಮೇಲೆ ನಿಮ್ಮ ಹತ್ರ ಆಶೀರ್ವಾದ ತೊಗೋಬೇಕಿತ್ತು, ದೀರ್ಘ ಸುಮಂಗಲಿ ಭಾವ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ರಂಗನಾಥಿಗೆ ಕಾಲಿಗೆ ಬೀಳ್ತಾಳೆ. ರಂಗನಾಥ್ ತುಂಬ ಶಾಕ್ ಆಗೋಗ್ತಾನೆ. ನೀನು ಹಿಂಗೆ ಜೀವನ ಪೂರ್ತಿ ಇದ್ದರೆ ಇನ್ನೂ 100 ವರ್ಷ ಅಲ್ಲ 200 ವರ್ಷ ಇರ್ಬೋದು ಕಣೆ ಅಂತ ಹೇಳಿ ಏನು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಮನೋಜ ಕಾಫಿ ಕುಡಿತಾ ಇರ್ತಾನೆ, ಕಾಫಿನ ಕಿತ್ಕೊಂಡ್ಬಿಡ್ತಾಳೆ. ನಿನಗೆ ಯಾರು ಕಾಫಿ ಕೊಟ್ಟಿದ್ದು ಅಂತ ಹೇಳಿದಾಗ ರೋಹಿಣಿ ಕೊಟ್ಲು ಅಂತಾರೆ. ಅದಕ್ಕೆ ರೋಹಿಣಿನಿಗೆ ಬೈತಾರೆ, ನಿನಗೆ ಯಾರು ಗಂಡಕ್ಕೆ ಕಾಫಿ ಕೊಡೋಕ್ಕಂತ ಹೇಳಿದ್ದು, ಅವ್ನು ಬ್ರಷ್ ಮಾಡಿಲ್ಲ ಏನೂ ಇಲ್ಲ, ಬ್ರಷ್ ಆಫ್ ಆಗದೇ ಕಾಫಿ ಏನಕ್ಕೆ ಕೊಟ್ಟೆ ಅಂತಂದಾಗ, ಡೈಲಿ ನಾನು ಹಿಂಗೆ ಅಮ್ಮ ಕುಡಿ, ಇದೇನಿದು ಹೊಸ್ದಾಗಿ ಕೇಳ್ತಾ ಇದ್ದೀರಾ ನೀವು, ನನಗೆ ಬೆಡ್ ಕಾಫಿ ಹಿಂಗೆ ಅಲ್ವಾ ನಾನು ಕುಡಿಯೋದು ಅಂತಂದಾಗ, ಬರೀ ದುರಭ್ಯಾಸನೇ ಇದೆ ನಿನ್ನ ಗಂಡಗೆ, ಅದನ್ನು ನೀನು ಹೇಳ್ಕೊಡಲ್ವಾ, ಹೆಂಡ್ತಿಯಾಗಿ ನೀನು ಅವ್ರಿಗೆ ಹೇಳ್ಕೊಡ್ಬೇಕಲ್ವಾ, ಕಾಫಿ ಟೀ ಎಲ್ಲನೂ ಬ್ರಷ್ ಮಾಡಿದ್ರೆ ಫ್ರೆಶ್ ಅಪ್ ಆಗಿದ್ರೆ ಯಾರು ಕೊಡ್ತಾರೆ, ನನ್ನ ಮುದ್ದನೇ ನಿನ್ಗೆ ತುಂಬ ಹಾಳಾಗೋಗ್ಬಿಟ್ಟಿದೆ, ಕಾಫಿ ಟೀ ಎಲ್ಲ ಕೊಡೋದಿಲ್ಲ, ಹೋಗು ಮೊದಲು ಫ್ರೆಶ್ ಅಪ್ ಆಗಿ ಬಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮನೋಜ್, ಏನಮ್ಮ ನೀನು ನನಗೆ ಈ ಥರ ಹೇಳ್ತೀಯ, ಆಗೋದಿಲ್ಲಮ್ಮ ಅಂತಂದಾಗ, ಇಲ್ಲ ನೀನು ಹೋಗು ಫಸ್ಟು, ಇಲ್ಲಾಂದರೆ ನಿನ್ನ ನೈಟ್ ಊಟ ಕೂಡ ಹಾಕೋದಿಲ್ಲ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ದೇವರಿಗೆ ಕೈ ಮುಗಿತಾ ಇರ್ತಾನೆ. ದೇವರೇ ಎಂಥ ಒಳ್ಳೆ ಕೆಲಸ ಮಾಡ್ದಪ್ಪ ಅಂತ ಹೇಳಿ ದೇವರಿಗೆ ಕೈ ಮುಗಿದು ತುಂಬ ಖುಷಿಯಾಗಿ ದೇವರಿಗೆ ಅವನ ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾನೆ. ಈ ಕಡೆ ಅದೇ ಟೈಮಿಗೆ ಎಲ್ಲರಿಗೂ ಕೆಲಸ ಹೇಳ್ತಾಳೆ ಶಾಂತಿ, ನಿಮಗೆ ಏನೇನು ಬೇಕು ಬ್ರೇಕ್ಫಾಸ್ಟ್ ಅಂತೇಳಿ ಕೇಳ್ತಾರೆ. ಈ ಕಡೆ ಮನೋಜಿಗೆ ನಂಗೆ ದೋಸೆ ಬೇಕು ಅಂದಾಗ, ದೋಸೆ ನಿನ್ನ ಮನೆಗೆ ಸೆಟ್ ಆಗೋವರೆಗೂ ಯಾವ ಸೆಟ್ ದೋಸೆನೂ ನಾನು ನಿನ್ಗೆ ಮಾಡಿಕೊಡಲ್ಲ ಅಂತೇಳಿ ಮನೋಜಿಗೆ ಅಂತಾರೆ. ಈ ಕಡೆ ಸೂರ್ಯಗೆ ನಿನಗೇನಪ್ಪ ಬೇಕು ಅಂದಾಗ, ದೋಸೆ ಚಟ್ನಿ ಪಲ್ಯ ಬೇಕು ಅಂತೇಳಿ ಕೇಳ್ತಾನೆ. ಸರಿ ಆಯಿತು ಮಾಡೋಣ, ರವಿ ನನಗೆ ತರಕಾರಿ ಹಚ್ಕೊಡು, ಶ್ರುತಿ ನೀನು ನನಗೆ ಹೆಲ್ಪ್ ಮಾಡು, ಸೂರ್ಯ ನೀನು ಪೂಜೆ ಮಾಡಿ ದೇವರಿಗೆ ದೀಪ ಹಚ್ಚು ಅಂತ ಹೇಳಿ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಹೇಳ್ತಾಳೆ. ಈ ಕಡೆ ಮನೋಜಗೆ, ನಿನಗೂ ಒಂದು ಕೆಲಸ ಹೇಳ್ತೀನಿ, ನಿನ್ನ ಮನೆಯೆಲ್ಲ ಒರೆಸಿ ಗುಡಿಸ್ಬೇಕು ಅಂತಾರೆ. ಏನಕ್ಕಮ್ಮ ನಾನು ಮನೆ ಒರೆಸಿ ಗುಡಿಸ್ಬೇಕು, ನನ್ನ ಕೈ ನಾನು ಯಾಕೆ ಮಾಡಬೇಕು ಅಂದಾಗ, ಇಲ್ಲ ನೀನು ಮಾಡಿದ್ರೇ ನಿನಗೆ ಊಟ, ಇಲ್ಲ ಅಂದರೆ ಊಟನೂ ಇಲ್ಲ ತಿಂಡಿನೂ ಇಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ಅತ್ತೆ ಅದೆಲ್ಲ ಮಾಡಿ ಅವ್ರಿಗೆ ಅಭ್ಯಾಸ ಇಲ್ಲ ಅತ್ತೆ, ನಾನು ಮಾಡ್ತೇನೆ ಅಂದಾಗ, ಇಲ್ಲ ಅವನೇ ಮಾಡಬೇಕು, ಅವ್ನು ಮಾಡಿದ್ರೇ, ಇಲ್ಲ ಅಂದರೆ ಅವನಿಗೆ ನೈಟ್ ಊಟನೂ ಇಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಕೊಡೋದಿಲ್ಲ ನಾನು ಅಂತೇಳಿ ಅಂತಾರೆ. ಅಲ್ಲಿಗೇನೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.